ಪ್ಯಾಕೆಟ್ ಇದೆ 200 ಲೀಟರ್ಗೆ 200 ಲೀಟರ್ಗೆ ಅರ್ಧ ಕೆಜಿ ಹಾಕೋಬಹುದಲ್ವಾ? 2.5 ಇದನ್ನ ಅರ್ಧ ಕೆಜಿ ಹಾಕಬೇಕು. ಅರ್ಧ ಕೆಜಿ ಇದು 1 ಕೆಜಿ ಪ್ಯಾಕೆಟ್ ಇದೆ. ನೀವು ಅರ್ಧ ಕೆಜಿ ಪ್ಯಾಕೆಟ್ ತಂದ್ರೆ ನಿಮಗೆ ಈಸಿ ಆಗುತ್ತೆ, ನೀವು ತೂಕ ಮಾಡಬೇಕಾಗಿಲ್ಲ, ಇನ್ನೊಂದಿಲ್ಲ. ಸೊ ಇದನ್ನ ನಾವು ಇದಕ್ಕೆ ಹಾಕುವಂಥದ್ದು. ಓಕೆ. ನಂತರ ಏನು ಅಂತಂದ್ರೆ ಈ ರೂಟ್ ಸಾಯಿಲ್ ಒಳಗಡೆ ನಮಗೆ ಬೇರುಗಳು ಕಾಣಿಸಲ್ಲ, ಮಣ್ಣೊಳಗಡೆ ಏನೇನು ಜೀವಿಗಳು ಇದ್ದಾವೆ ಅಂತ ಗೊತ್ತಾಗಲ್ಲ. ಅಲ್ಲಿ ನಮಗೆ ಬೇರಿನ ಹುಳ ಇರ್ಬೋದು, ಗೊಣ್ಣೆ ಹುಳ ಇರ್ಬೋದು, ನೆಮೆಟೋಡ್ ಇರ್ಬೋದು, ಮತ್ತು ರೂಟ್ ಮೀಲಿ ಬಗ್ ಅಂತ ಬರುತ್ತೆ ಕೆಲವು ಬೆಳೆಗಳಲ್ಲಿ, ಅದು ಇರ್ಬೋದು. ಅದಕ್ಕೆಲ್ಲಕ್ಕೂ ನೀವು ನೆಮೆಟೋಡ್ ಇರಲಿ ಹುಳ ಇರಲಿ ನೆಮೆಟಿಸೈಡೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಚೀಪೆಸ್ಟ್ ಕೆಮಿಕಲ್ ಅಂದರೆ ಕ್ಲೋರೋಪೈರಿಫಾಸ್ ಅಂತ. ಕ್ಲೋರಿಪೈರಿಫಾಸ್ ಸಾಮಾನ್ಯವಾಗಿ ಲಿಕ್ವಿಡ್ ಬರುತ್ತೆ, 20% EC ಅಂತ ಬರುತ್ತೆ. 15 ಬಂದಿದೆ. 15 ಬಂದಿದೆ. ಸೊ ಈಗ ಇದು ಅಡ್ವಾನ್ಸ್ಡ್ ಲೇಟೆಸ್ಟ್ 70% WG ಫಾರ್ಮುಲೇಷನ್ ಅಲ್ಲಿ ಇದೆ. ಸೊ ಇದನ್ನ ನಾವು 200 ಲೀಟರ್ಗೆ 250 ಗ್ರಾಮ್ 200 ಲೀಟರ್ಗೆ 250 ಗ್ರಾಮ್ ಸಾಕಿದ್ದು. ಇದು ಮೋಸ್ಟ್ ಎಫೆಕ್ಟಿವ್ ಫಾರ್ಮುಲೇಷನ್. ಇದನ್ನು ನಾವು ಉಪಯೋಗಿಸ್ಬೋದು. ಯಾಕೆ ಅಂತಂದರೆ ಅದರಲ್ಲಿರುವಂಥ ಪ್ರಾಣಿಗಳನ್ನ ಸಾಯಿಸೋದಕ್ಕೆ, ಪ್ರಾಣಿ ಕೀಟ ಇರ್ಬೋದು ಅಥವಾ ನೆಮೆಟೋಡ್ ಇರ್ಬೋದು. ಇದನ್ನ ಒಂದು 1/4 kg ಇದನ್ನ ನಾವು 200 ಲೀಟರ್ಗೆ ಉಪಯೋಗಿಸ್ಬೋದು. ಸೊ ಸಾಮಾನ್ಯವಾಗಿ ರೆಕಮೆಂಡೇಶನ್ ಏನು ಮಾಡ್ತೀವಿ ಅಂದರೆ ಇವೆರಡನೇ ರೆಕಮೆಂಡ್ ಮಾಡೋದು. ಕೆಲವರು ಬರೀ ಫಂಜಿಸೈಡ್ ಹೇಳ್ತಾರೆ, ಕೆಲವರು ಈ ಕಾಂಬಿನೇಷನ್ ಹೇಳ್ತಾರೆ. ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿರೋಂಥ ಪ್ಯಾಥೋಜನ್ ಸಾಯುತ್ತೆ ಅಥವಾ ಕೀಟನೂ ಸಾಯುತ್ತೆ. ಆದರೆ ಆಗಲೇ ವಾಟರ್ ಬ್ಲಾಕ್ ಆಗಿರೋದ್ರಿಂದ ಗಿಡ ಬದುಕೋ ಚಾನ್ಸಸ್ ಇಲ್ಲ, ಅದು ಓಪನ್ ಆಗಲ್ಲ, ಅದು ಡಿಸ್ಇನ್ಫೆಕ್ಟ್ ಆಗತ್ತಷ್ಟೇ. ಆದರೆ ಅದು ಸತ್ತೋಗಿದ್ದು ಸತ್ತೇ ಹೋಗುತ್ತೆ ಅಥವಾ ಉಳಿದದಕ್ಕೂ ಹರಡುತ್ತೆ ಹೊರತು ನಿಮ್ಗೆ ಅದು ಗಿಡ ಉಳ್ಕೊಳ್ಳೋದಿಲ್ಲ. ನಮ್ಮ ಉದ್ದೇಶ ಸೊರಗುತ್ತಿರುವ ಗಿಡವನ್ನು ಬದುಕಿಸ್ಕೊಂಡು ಅದರಿಂದ ಈಲ್ಡ್ ತಗೋಬೇಕು. ಅದಕ್ಕೆ ಮಾಡಬೇಕು ಅಂದರೆ ಅದಕ್ಕೆ ಅಡಿಷನಲ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಗಿಡಕ್ಕೆ ಹೆಲ್ಪ್ ಮಾಡಬೇಕು ಟು ಔಟ್ಗ್ರೋ ದ ಡ್ಯಾಮೇಜ್. ಓಕೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಫೈಟಾಂಟಿ ಅನ್ನುವ ಒಂದು ಟಾನಿಕ್ನ ನಾವು ತಯಾರು ಮಾಡಿದ್ದೀವಿ. ಇದು ಏನೇನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಡ್ಯಾಮೇಜ್ ಆದ ರೂಟ್ ಜೊತೆಗೆ ಅಡಿಷನಲ್ ರೂಟ್ ಬರ್ಸುತ್ತೆ. ಮತ್ತು ವ್ಯಾಸ್ಕುಲೇಚರ್ ಇದು ಬ್ಲಾಕ್ ಆಗಿರುತ್ತಲ್ಲ, ಅದರಲ್ಲಿ KMBM ಅಂತ ಬರುತ್ತೆ. ಈ ವ್ಯಾಸ್ಕುಲೇಚರ್ ಝೈಲಮ್ ಫ್ಲೋಯಮ್ ಇರುತ್ತಲ್ಲ, ಅದನ್ನು ತಯಾರು ಮಾಡುವಂತಹ ಬೇಸಿಕ್ ಟಿಶ್ಯೂ, ಅದು ಮದರ್ ಟಿಶ್ಯೂ. ಅದನ್ನೇ ಆ್ಯಕ್ಟಿವೇಟ್ ಮಾಡಿ ಹೊಸ ಟಿಶ್ಯೂನ ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೀವಿ. ಮತ್ತು ರೂಟ್ ಹೊಸ ಗ್ರೋತ್ ಬರೋದಕ್ಕೆ ಇಂಡ್ಯೂಸ್ ಮಾಡುತ್ತೆ. ಇಂಡ್ಯೂಸ್ ಮಾಡುತ್ತೆ. ಆದರೆ ಇದರಲ್ಲಿ ಅದಕ್ಕೆ ರಾ ಮೆಟೀರಿಯಲ್ ಇಲ್ಲ ಹೊಸ ಇದಕ್ಕೆ ಬರೋದಕ್ಕೆ. ಸೊ ಇದು 200 ಲೀಟ್ರಿಗೆ 1 ಲೀಟ್ರ್. ಓಕೆ. ಇದನ್ನು ಹಾಕೋಬೇಕು. ಈ ಮೊದಲು ಹೇಳಿದವು ಇನ್ಫೆಕ್ಷನ್ ತಡೆಯೋದಕ್ಕೆ, ಇದು ಹೊಸದಾಗಿ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೇನಾದರೂ ಬಳಸಬಹುದಾ? ಇನ್ನೊಂದು ಕ್ಯಾಲ್ಸಿಲ್ ಅಂತ ಹೇಳ್ತೀವಿ. ಇದು ಕ್ಯಾಲ್ಸಿಯಂ ಅಂಡ್ ಸಿಲಿಕೇಟ್ ಅಂತ. ಈ ಕ್ಯಾಲ್ಸಿಯಮ್ಮು ಭಾಳ ಕೆಲಸ ಮಾಡುತ್ತೆ ಅಗ್ರಿಕಲ್ಚರಲ್ಲಿ. ಅದರಲ್ಲೂ ಮಣ್ಣಲ್ಲಿ ನಾವು ಯಾಕೆ ಹಾಕಬೇಕು ಇದು ಕ್ಯಾಲ್ಸಿಯಂ ಅಂತಂದರೆ, ಒಂದು pH ಕರೆಕ್ಷನ್ ಮಾಡುತ್ತೆ, ಇದು ಅಸಿಡಿಟಿ ಇದ್ದಿದ್ದನ್ನ ಕರೆಕ್ಷನ್ ಮಾಡುತ್ತೆ. ಮತ್ತು ಅದು ಸೆಲ್ಗೆ ಸಿಮೆಂಟ್ ಇದ್ದಂಗೆ, ಜೀವಕೋಶಗಳ ನಡುವೆ ಇರುವಂಥ ಸಿಮೆಂಟ್ ಹೆಂಗಿದೆ ಕ್ಯಾಲ್ಸಿಯಮ್ಮು ಅದಿರಲೇಬೇಕು. ಕ್ಯಾಲ್ಸಿಯಂ ಇಲ್ಲ ಅಂದರೆ ಹೊಸ ಸೆಲ್ಗಳು ಉತ್ಪತ್ತಿ ಆದಾಗ, ಹೊಸ ಬೇರು ಬರಬೇಕು ಅಂದರೆ ಹೊಸ ಜೀವಕೋಶಗಳ ಉತ್ಪಾದನೆ ಆಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ಜೀವಕೋಶ ಉತ್ಪಾದನೆ ಆಗುತ್ತೆ, ಇಟ್ಟಿಗೆ ತಯಾರಾಗುತ್ತೆ, ಸಿಮೆಂಟ್ ಇಲ್ಲ, ಮನೆ ಕಟ್ಟಕ್ಕಾಗಲ್ಲ. ಸಿಮೆಂಟ್ ಈ ಎರಡು ಇಟ್ಟಿಗೆ ಮಧ್ಯ ಸಿಮೆಂಟ್ ಬಂದಂಗೆ ಜೀವಕೋಶಗಳು ಒಂದಕ್ಕೊಂದು ಮಧ್ಯದಲ್ಲಿ ಕ್ಯಾಲ್ಸಿಯಂ ಇದ್ರೇನೆ ಅಭಿವೃದ್ಧಿ ಆಗ್ತಾ ಹೋಗೋದು. ಹೌದು, ಪೆಕ್ಟೇಟ್ ಅಂತ ಹೇಳಿ, ಕ್ಯಾಲ್ಸಿಯಂ ಪೆಕ್ಟೇಟ್ ಅಂತ ಹೇಳ್ತಾರೆ. ಅದು ತಯಾರಾಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಶಾರ್ಟೇಜ್ ಇರಬಾರ್ದಲ್ಲಿ. ನಿಮ್ಮ ಭೂಮಿಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಅದರಿಂದ ಟು ಬಿ ಆನ್ ಸೇಫರ್ ಸೈಡ್ ನಾವು ಇದನ್ನ ಹಾಕೋದು ಆಯ್ತಲ್ಲ. ಇದು ಎಷ್ಟು ಪ್ರಮಾಣ? ಆನಂತರ ಇನ್ನು ಹೇಳ್ತೀನಿ. ಇದು ಪ್ಯಾಥೋಜನ್ ಎಂಟ್ರಿ ಆಗೋಕ್ಕೆ, ಇನ್ಸೆಕ್ಟ್ ಎಂಟ್ರಿ ಆಗೋಕ್ಕೆ ಗಟ್ಟಿ ಇರುತ್ತಲ್ಲ, ಇದು ನೀವು ಮೊಳೆ ಹೊಡೆಯೋಕ್ಕಾಗಲ್ಲ. ನೋಡಿ, ಕೆಲವು ಗೋಡೆಗಳಿಗೆ ಮೊಳೆನೇ ಹೊಡೆಯೋಕ್ಕಾಗಲ್ಲ, ಸುತ್ತಿಗೆ ಹಿಡ್ಕೊಂಡು ಹೊಡೆದ್ರೂ ಆಗಲ್ಲ. ಅದೇ ಕೆಲವು ಗೋಡೆಗಳು ಸುಮ್ಮನೆ ತಳ್ಳಿದ್ರೆ ಬಿದ್ದೋಗ್ತವೆ. ಸೊ ಇದ್ದಾಗ ಕ್ಯಾಲ್ಸಿಯಂ ಮತ್ತು ಸಿಲಿಕಾನ್ ಎರಡೂ ಇದ್ದಾಗ ರೂಟ್ಗೆ ಅದು ಗೋಡೆ ಮೊಳೆ ಹೊಡೆಯೋಕ್ಕಾಗದೇ ಇರೋ ಗೋಡೆ ಆಗೋಗ್ಬಿಡುತ್ತೆ. ಸೊ ಹೊಸ ಬರೋ ಬೇರ್ಗೆ ಯಾವುದೇ ಕೀಟ ಮತ್ತು ರೋಗಕಾರಕಗಳು ಅಟ್ಯಾಕ್ ಮಾಡ್ದಂಗೆ, ಆಕ್ರಮಣ ಮಾಡ್ದಂಗೆ ಇದನ್ನು ಕೊಡಬೇಕು. ಆವಾಗ ಹೊಸ ಬೇರುಗಳು ಆನಂದವಾಗಿ ಬೆಳೀತವೆ, ಗಿಡ ಬದುಕೊಳ್ಳುತ್ತೆ, ಹೊಸ ಚೈತನ್ಯದಿಂದ ಅವು ಬೆಳೆಯಕ್ಕೆ ಶುರು ಆಗ್ತವೆ. ಸೊ ಈ ರೀತಿ ಮಾಡೋದು ಒಂದು ಪರಿಪೂರ್ಣವಾದ ಕಾಂಬಿನೇಷನ್. ಇದು ಸಂಪೂರ್ಣವಾದ ಒಂದು ನಾವು ಪೆಥಾಲಜಿ
ಓಕೆ ಇನ್ನೊಂದು ಫಿಸಿಯಾಲಜಿ. ಫಿಸಿಯಾಲಜಿ. ಎರಡನ್ನೂ ಮಾಡಿದಾಗ ಮಾತ್ರ ಓಕೆ. ಅಂತ ಒಂದು ಡ್ಯಾಮೇಜ್ ಆಗಿರೋ ಗಿಡ ಹೊಸದಾಗಿ ಚೈತನ್ಯವನ್ನು ಪಡೆದು ಹೊಸ ಬೆಳೆ ಬಂದು ನಿಮಗೆ ಉತ್ತಮವಾದ ಪರಿಣಾಮ ಸಿಗುತ್ತೆ. ಸೊ ಈಗ ಹೇಗೆ ಮಿಶ್ರ ಮಾಡೋದು ಏನೇನು ಅಂತ ಗೊತ್ತಾಯ್ತು. ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣವಾ ಪ್ರಾಕ್ಟಿಕಲ್ ಮಾಡೋಣ. ಇದು 1 kg 200 ಲೀಟ್ರಿಗೆ ಇದು 1 kg ಪ್ರಮಾಣ ಅಂದರೆ 1 ಲೀಟ್ರಿಗೆ 5 ಗ್ರಾಮ್ ಅಂತ, ಇದು 1 ಲೀಟ್ರಿಗೆ 5 ml ಅಂತ. ಈ ಅಡಿಷನಲ್ ಹಾಕಲಿಲ್ಲ ಅಂತಂದರೆ ಆಪರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಈಸ್ ಡೆಡ್ ಅಂತ. ಓಕೆ, ಹಂಗಾಗುತ್ತೆ. ಅದರಿಂದ ಇವು ಕೊಡಲೇಬೇಕು ನಾವು. ಇತ್ತೀಚೆಗೆ ನೀವು ನೋಡಿರ್ಬೋದು, ಈಗ ಕ್ಯಾನ್ಸರ್ ಆದವರಿಗೆ ಗಡ್ಡೆ ತೆಗೆದು ಆಪರೇಷನ್ ಆಯಿತು ಅಂದರೆ ಅದು ಪರಿಪೂರ್ಣ ಟ್ರೀಟ್ಮೆಂಟ್ ಅಲ್ಲ. ಅವನ ಬಾಡಿನಲ್ಲಿ ಮತ್ತೆ ನಾರ್ಮಲ್ಗೆ ಬರಬೇಕಲ್ಲ, ಫಿಸಿಯಾಲಜಿ ಏನೇನು ಹೇಳಿದ್ರು ಅದೆಲ್ಲ ಸೇಮ್. ಆ ಥರ ಗಿಡಗಳಿಗೂ ಆ ಥರ ನಾವು ಸಹಾಯ ಮಾಡಬೇಕು, ಅವಾಗ ಅದು ಬದುಕೊಳ್ಳುತ್ತೆ.